ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಹಬ್ಬ ಎಲ್ಲ ಹೇಗೆ ಮಾಡಿದ್ರಿ? ಎಲ್ಲರೂ ಉಪವಾಸ ಜಾಗರಣೆ ಎಲ್ಲ ಇದ್ರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವೇನು ಉಪವಾಸ ಜಾಗರಣೆ ಏನೂ ಇರಲಿಲ್ಲ, ಸುಮ್ಮನೆ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸುಮಾರು ಜನ ಎಲ್ಲ ಉಪವಾಸ ಮಾಡಿರ್ತಾರೆ, ಜಾಗರಣೆನೂ ಇರ್ತಾರೆ. ಸೊ ತುಂಬ ಕಡೆ ಎಲ್ಲ ದೇವಸ್ಥಾನಗಳಲ್ಲಿ ಭಜನೆ, ಹೋಮ ಎಲ್ಲ ನಡೀತಾ ಇರುತ್ತೆ, ಆರ್ಕೆಸ್ಟ್ರಾ ಇರುತ್ತೆ, ಮಕ್ಕಳದ್ದು ಡ್ಯಾನ್ಸ್ ಪ್ರೋಗ್ರಾಮ್ಗಳೆಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಇವತ್ತು ನಮ್ಮನೇಲಿ ಶಿವರಾತ್ರಿ ಹಬ್ಬ ಆಗಿ ನೆಕ್ಸ್ಟ್ ಡೇಗೆ ನಮ್ಮ ಫ್ರೆಂಡ್ಸ್ ಒಂದಿಬ್ಬರು ಸ್ವೀಟ್ ಎಲ್ಲ ಮಾಡಿ ಕಳಿಸಿದ್ದಾರೆ. ಸೊ ರಾಗಿ ಹಾಲ್ಬಾಯಿ ಅಂತ ಹೇಳಿಬಿಟ್ಟು ರಾಗಿನಲ್ಲಿ ಮಾಡಿರೋವಂಥದ್ದು ಕಡೆ ಈ ರೀತಿ ಸ್ವೀಟ್ ಮಾಡ್ತಾರಂತೆ. ಸೊ ಲಾಸ್ಟ್ ಇಯರು ಕೊಟ್ಟಿದ್ರು, ಈ ಇಯರು ಕೊಟ್ಟಿದ್ದಾರೆ. ಸೊ ಈ ಸತಿ ಇಬ್ಬರು ಮನೆಯವರು ಕೊಟ್ಟಿರೋವಂಥದ್ದು ಡಿಫ್ರೆಂಟ್ ಆಗಿದೆ. ನೋಡೋಣ ಬನ್ನಿ, ನೀವು ಯಾರಾದರೂ ಈ ರೀತಿ ಮಾಡಿದ್ದೀರಾ, ನಿಮ್ಮ ಕಡೆ ಈ ರೀತಿ ಮಾಡ್ತೀರಾ ಅಂತ ಹೇಳಿ. ನೋಡಿ, ಈ ರೀತಿ ಇರುತ್ತೆ, ರಾಗಿನಲ್ಲಿ ಮಾಡಿರೋದಂಥದ್ದು ಇದು. ಸೊ ಚೆನ್ನಾಗಿದೆ. ಇದು ರಾಗಿ ತುಂಬ ತಂಪು ದೇಹಕ್ಕೆ ಅಂತ ಹೇಳಿ ಈ ಬಿಸಿಲು ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ತಿಂತಾರೆ ಅಂತ ಹೇಳಿಬಿಟ್ಟು. ಸೊ ಇದು ಬೆಲ್ಲದಲ್ಲಿ ಮಾಡಿರೋದ್ರಿಂದ ಇದು ಸ್ವಲ್ಪ ಬೆಲ್ಲ ಜಾಸ್ತಿ ಇದೆ, ಅದು ಸ್ವಲ್ಪ ಕಮ್ಮಿ ಇದೆ ಅನಿಸುತ್ತೆ. ಹಾಗಾಗಿ ಕಲರ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇಲ್ಲಿದು ಮೇಲ್ಗಡೆ ಗಸಗಸೆ ಹಾಕಿದ್ದಾರೆ, ಅದರಲ್ಲಿ ಹಾಕಿಲ್ಲ. ಮತ್ತು ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತಂತೆ. ನೀವು ಯಾರಾದರೂ ಇದನ್ನು ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಇದೆರಡೂ ಅಷ್ಟೇ ಹಾಕ್ಬಿಟ್ಟು ಅವರು ಅದು ಮಾಡೋದಿಲ್ಲ, ಈ ಗಿಣ್ಣು ಇದೇ ರೀತಿ ಮಾಡ್ತಾರೆ ಅವ್ರ ಕಡೆ. ಸೊ ಚಿತ್ರದುರ್ಗ, ಚಿಕ್ಕಮಂಗ್ಳೂರು ಆ ರೀತಿ ಆ ಕಡೆ ಎಲ್ಲನೂ ಈ ರೀತಿ ಮಾಡ್ತಾರೆ, ಗಿಣ್ಣು ಇದೇ ರೀತಿ ಮಾಡ್ಕೊಂಡು ತಿಂತಾರೆ ಅವರು. ಸೊ ಚೆನ್ನಾಗಿರುತ್ತೆ. ಶಿವರಾತ್ರಿ ಸ್ಪೆಷಲ್ ಅಂತೆ ಅವ್ರ ಕಡೆ. ಈ ರೀತಿ ಶಿವರಾತ್ರಿ ಹಬ್ಬದಲ್ಲಿ ಮಾಡ್ತಾರಂತೆ ಈ ರೀತಿ ಉಪವಾಸ ಇದ್ದು ಬೆಳಗ್ಗೆಗೆ ಮಾಡಿಕೊಂಡು ತಿನ್ನುವಂಥದ್ದು ರಾಗಿ ಹಾಲ್ಬಾಯಿ ಅಂತ. ಸೊ ನೋಡೋಣ, ಟೇಸ್ಟ್ ಮಾಡಿ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಹಬ್ಬ ಆಗಿ ನೆಕ್ಸ್ಟ್ ಡೇ ಇದು ಬೆಳಗ್ಗೆನೂ ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ವಿ. ಮನೆ ಹತ್ರ ಇನ್ನೊಂದು ದೇವಸ್ಥಾನ ಆಯಿತು, ಶಿವನ ದೇವಸ್ಥಾನ. ಹಾಗಾಗಿ ಇಲ್ಲೂ ನೋಡಿ ಎಷ್ಟು ರೀತಿ ಶಿವನ ಪೂಜೆ ಮಾಡಿದ್ದಾರೆ ಅಂತ ಹೇಳಿ. ಇದು ನಾವು ಕಾರ್ತಿಕ ಸೋಮವಾರದಲ್ಲಿ ಹೋಗ್ತೀವಲ್ಲ ದೀಪ ಹಚ್ಚೋದಕ್ಕೆ ಅಂತೇಳಿ, ಆ ದೇವಸ್ಥಾನ ಶಿವಂದೇನೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ಗಣಪತಿ, ಈಶ್ವರ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ದೇವ್ರೂ ಇದೆ ಇಲ್ಲಿ. ಸೊ ಇವತ್ತು ಸ್ವಲ್ಪ ಪ್ರಸಾದ ಎಲ್ಲ ಕೊಡ್ತಾ ಇದ್ರಲ್ವ, ಹಾಗೆ ಹೋಗಿ ಬಂದ್ವಿ ನಾವು ಅಷ್ಟೇ. ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಖಾಲಿ ಇತ್ತು. ಇವತ್ತು ಸ್ವಲ್ಪ ಫ್ರೆಂಚ್ ಫ್ರೈಸ್ ಮಾಡ್ಕೊತಾ ಇದ್ದೀವಿ. ಪೊಟ್ಯಾಟೊ ಇತ್ತು ದಪ್ಪದು, ಹಾಗಾಗಿ ಜಾಸ್ತಿ ಆಯಿಲೇನು ಹಾಕಿಲ್ಲ, ಸ್ವಲ್ಪ ಆಯಿಲ್ ಹಾಕಿ ಅದರಲ್ಲೇ ಕರಿತಾ ಇದ್ದೀವಿ. ಸೊ ನೀರಲ್ಲಿ ಬೇಯಿಸಿದ್ರೆ ಅದೊಂಥರ ಮೆತ್ತಗಾಗ್ಬಿಡ್ತಾ ಇತ್ತು. ಸೊ ಇವತ್ತು ಬೇಯಿಸಿಲ್ಲ, ಏನಿಲ್ಲ, ಹಾಗೆ ಕಟ್ ಮಾಡಿದ ತಕ್ಷಣ ತೇವಾಂಶ ಎಲ್ಲ ತೆಗೆದು ಆಮೇಲೆ ಫ್ರೈ ಮಾಡಿದ್ದೀವಿ. ತುಂಬ ಚೆನ್ನಾಗಾಗಿದೆ. ನೋಡೋಣ, ಇಲ್ಲಿ ಉಪ್ಪು ಖಾರ ಎಲ್ಲ ರೆಡಿ ಮಾಡಿದ್ದಾಳೆ ನನ್ನ ಮಗಳು. ತುಂಬ ದಪ್ಪದು ಪೊಟ್ಯಾಟೊ ಇದ್ದರೆ ನೋಡಿ ಇಷ್ಟಿದ್ದ ಬರುತ್ತೆ, ಚೆನ್ನಾಗಾಗುತ್ತೆ. ಹೊರಗಡೆದೇನು ಕೊಡಿಸಲ್ಲ ಅಂದಿದ್ದಕ್ಕೆ ಅವರೇ ಪ್ರಿಪೇರ್ ಮಾಡ್ಕೊತಿದ್ದಾರೆ. ಸಾಕು, ಕಣ್ಣು ಘಾಟ್ ಬೀಳ್ತೈತೆ ಅಲ್ಲಿ ಮಡಗಲ್ಲಿ. ರೆಡಿಯಾಗಿದೆ. ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ. ಮಕ್ಕಳ ಫೇವ್ರೇಟ್ ಫ್ರೆಂಚ್ ಫ್ರೈಸ್. ಒಬ್ಬೊಬ್ಬರೇ ತೊಗೊಂಡು ತಿಂತಾಯಿರಿ. ನಾನಿಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವ್ರ ಕಿತ್ತಾಟ ನೋಡೋಕ್ಕಾಗ್ತಿಲ್ಲ. ನನಗೆ ಜಾಸ್ತಿ, ನಿನಗೆ ಕಮ್ಮಿ, ನನಗೆ ಜಾಸ್ತಿ ಅಂತ. ಈಗ ಇದು ಮೋನಿಶಾ ಟರ್ನು. ಎಂಜಾಯ್ ಮಾಡಿ. ನಾವೊಂಚೂರು ತೊಗೋಬೋದಾ? ಟೇಸ್ಟ್ ನೋಡ್ಬೋದಾ? ಬಿಸಿ ಇನ್ನು ಹಂಗೋಯ್ತಾ? ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರ್ತಾ ಇಲ್ಲಿ ಹಳ್ಳಿ ತೋಟ ಅಂತ ಹೊಸದಾಗೊಂದು ಹೋಲ್ಸೇಲ್ ಅಂಗಡಿ ಓಪನ್ ಆಗಿತ್ತು. ಸೊ ಹಾಗಾಗಿ ನೋಡೋಣ, ತುಂಬ ಜನ ಇದ್ದರು. ತರಕಾರಿ, ಸೊಪ್ಪು, ಹಣ್ಣು ಎಲ್ಲ ತುಂಬ ಫ್ರೆಶ್ ಆಗಿತ್ತು. ಹಾಗಾಗಿ ನೋಡೋಣ ಎಷ್ಟು ರೇಟ್ ಇರ್ಬೋದು ಅಂತ ಗಾಡಿ ನಿಲ್ಲಿಸಿ ಎಲ್ಲ ಹೋಗಿ ನೋಡಿದೆ. ಸೊಪ್ಪು ಎಲ್ಲ 10 ರೂಪಾಯಿ ಕಟ್ಟು, ಹಣ್ಣು ಅಷ್ಟೇ ತುಂಬ ಫ್ರೆಶ್ ಆಗಿ ಚೆನ್ನಾಗಿತ್ತು. ಮತ್ತು ಬಟಾಣಿ KG 30 ರೂಪಾಯಿ. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಕರ್ಬೂಜ ಹಣ್ಣು ತುಂಬ ಬಂದಿದೆ. ಈ ರೀತಿ ಫ್ರೆಶ್ ಫ್ರೂಟ್ಸು, ವೆಜಿಟೇಬಲ್ಲು ಎಲ್ಲ ನೋಡಿದಾಗ ತೊಗೋಬೇಕು ಅಂತ ಇಷ್ಟ ಆಗುತ್ತೆ. ಫ್ರೆಶ್ ಆಗಿರೋದು ತೊಗೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅವತ್ತೇ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಹಾಗಾಗಿ ಫ್ರೆಶ್ ಆಗಿ ಈ ರೀತಿ ಸೊಪ್ಪು, ತರಕಾರಿ ಎಲ್ಲ ಕಾಣಿಸಿದ್ರೆ ನನಗಂತೂ ತಗೊಳ್ಳೋಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ. ಸೊ ಇವತ್ತು ಬೆಳಗ್ಗೆನೇ ಎಲ್ಲನೂ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಕರ್ಬೂಜ ಹಣ್ಣು ಇತ್ತು. ಸೊ ನೆಕ್ಸ್ಟು ಮಶ್ರೂಮ್, ಹುಡುಗರು ನೆನ್ನೆ ಮಶ್ರೂಮ್ ತಿಂದಿದ್ವಲ್ಲ, ಅದಕ್ಕೆ ಅಲ್ಲಿತ್ತು ಮಶ್ರೂಮ್ ತಂದೆ. ಸೊ ನೆಕ್ಸ್ಟು ಸ್ಟ್ರಾಬೆರಿ,
ಇದು ಫ್ರೆಶ್ ಆಗಿತ್ತು. ಸೊ ದಪ್ಪದು ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ಸ್ಟ್ರಾಬೆರಿನ ತೊಗೊಂಬಂದೆ. 50 ರುಪೀಸ್, ಇದು 40 ರುಪೀಸ್. ಇಷ್ಟು ತಂದಿದಂಥದ್ದು. ಸೊ ಬೆಳಗ್ಗೆನೇ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಚೆನ್ನಾಗಿತ್ತು, ಹಾಗಾಗಿ ತೊಗೊಬಂದಿದ್ದು. ಹೋಲ್ಸೇಲ್ ಅಂಗಡಿ. ಎಷ್ಟಪ್ಪ ಇದೆ, ಒಂದೊಂದು ಹಣ್ಣು ಇಷ್ಟಪ್ಪ ಇದ್ದಾವೆ. ಸ್ಮೆಲ್ ಚೆನ್ನಾಗಿದೆ, ಗಮ್ಮಂತ ಸ್ಮೆಲ್ಲು. ನೆಕ್ಸ್ಟು ನಾವು ರುಬ್ಬಿರೋವಂಥ ಗ್ರೀನ್ ಮಸಾಲೆನ ಹಾಕ್ಕೊಂಡು ಇದು ಹಸಿ ವಾಸನೆವರೆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಮಶ್ರೂಮ್ ಬಿರಿಯಾನಿ. ಮಕ್ಳಿಗಂತೂ ಸಖತ್ ಇಷ್ಟ, ಫೇವ್ರೇಟು. ಹಬ್ಬದ ದಿವಸ ಅವತ್ತು ಹೋಟೆಲ್ಗೆ ಹೋಗಿ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಡ್ರೈ ಎಲ್ಲ ತಿನ್ಕೊಂಡು ಬಂದಿದ್ವಿ. ಸೊ ನೆಕ್ಸ್ಟು ನಾನಿಲ್ಲಿ ಒಂದು 2-3 ಟೊಮೆಟೊ ತೊಗೊಂಡಿದ್ದೀನಿ. ಸೊ ಟೊಮೆಟೊ ಇದಕ್ಕೆ ಒಂದು ಜಾಸ್ತಿನೇ ಹಾಕ್ಕೊಬೇಕು, ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಇದನ್ನು ಅಷ್ಟೇ ಎಲ್ಲ ನೀಟಾಗಿ ಮ್ಯಾಶ್ ಆಗೋವರೆಗೂ ನೀಟಾಗಿ ಬೇಯಬೇಕು. ಸೊ ನೆಕ್ಸ್ಟು ಬಟಾಣಿ ಹಾಕ್ಕೊತಾ ಇದ್ದೀನಿ. ಬಟಾಣಿನೂ ಚೆನ್ನಾಗಿರುತ್ತೆ. ಈಗ ಬಟಾಣಿ ಸೀಸನ್ ಅಲ್ವಾ, ಹಾಗಾಗಿ ಬಟಾಣಿ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇರ್ತೀವಿ. ಸೊ ನೀವು ಎಲ್ಲ ಯೂಸ್ ಮಾಡ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಟಾಣಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ನೀಟಾಗಿ ಮಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊ ಚೆನ್ನಾಗಿರುತ್ತೆ ಮಶ್ರೂಮ್ ಬಿರಿಯಾನಿ, ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು. ಸೊ ಅವಾಗೆಲ್ಲ ಊರುಗಳಲ್ಲಿ ಹೊಲದಲ್ಲಿ ಈ ಮಳೆ ಬರೋ ಟೈಮಲ್ಲಿ ಎಲ್ಲ ಅಣಬೆ ಎದ್ದೊಳ್ತಾ ಇತ್ತಲ್ಲ, ಸೊ ಅದರಲ್ಲಂತೂ ಸಖತ್ತಾಗಿ, ಅಂದರೆ ಮಟನ್ ಸಾಂಬಾರದು ಮಸಾಲೆ ಹಾಕಿ ಸಾಂಬಾರು ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂತ. ಸೊ ಈಗ ನೋಡಿ ಮಸಾಲೆ ಎಲ್ಲ ಬೇಯ್ತಾ ಇದೆ, ಅಣಬೆಗೂ ಎಲ್ಲನೂ ಮಸಾಲೆ ಹಿಡ್ಕೊತಾ ಇದೆ. ಹಾಗಾಗಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದೇನು ಅಷ್ಟು ಬೇಗ ಬೆಂದೋಗ್ಬಿಡುತ್ತೆ, ಅದೇನು ಬೇಯೋ ಹಾಗಿಲ್ಲ. ಸೊ ನಾವು ಯಾಕಂದರೆ ಕುಕ್ಕರಲ್ಲಿ ಮಾಡ್ತಾ ಇರೋದಲ್ವ, ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿನೂ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡ್ರ್ ಏನು ಹಾಕ್ಕೊಂಡಿಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ವ, ಹಾಗಾಗಿ ಧನಿಯಾ ಪುಡಿನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಇದು ಮಶ್ರೂಮೇ ನೀರು ಬಿಟ್ಕೊಳ್ಳುತ್ತೆ ಉಪ್ಪು ಹಾಕಿದ್ಮೇಲೆ. ಸೊ ಹಾಗಾಗಿ ನೋಡಿ ಎಷ್ಟಾಗಿದೆ ಅಂತ. ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನೀಗ ಬಾಸುಮತಿ ರೈಸು ಮತ್ತು ನಾರ್ಮಲ್ ಜೀರಾ ರೈಸ್ ಎರಡೂ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಸೊ ಈಗ ಎಲ್ಲ ಹಾಕಿ ನೋಡಿ, ಒಂದು ಕುದಿ ಬಂದಮೇಲೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ನಾನೀಗ ಒಂದು ವಿಷಲ್ ಕೂಗಿಸಿದ್ದೀನಿ. ಇವಾಗ ಪಲಾವ್ ರೆಡಿಯಾಗಿದೆ, ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ಸೊ ಮಕ್ಳಿಗೆ ಆಲ್ರೆಡಿ ಸ್ಕೂಲಿಗೆ ಟೈಮ್ ಆಗಿದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು, ಅಂತೂ ಟೇಸ್ಟಿಯಾಗಿತ್ತು. ನೋಡಿದ್ರಲ್ವ ಮಶ್ರೂಮ್ ಬಿರಿಯಾನಿ ಎಷ್ಟು ಚೆನ್ನಾಗಾಗಿತ್ತು ಅಂತ ಹೇಳಿ. ಸೊ ತುಂಬ ಚೆನ್ನಾಗಾಗಿತ್ತು, ಟೇಸ್ಟು ಅಷ್ಟೇ. ನಮ್ಮ ಮಕ್ಕಳು ಹೋಟೆಲ್ಗಿಂತ ಮನೆಯಲ್ಲೇ ಚೆನ್ನಾಗಾಗಿತ್ತಮ್ಮ ಅಂತ ಹೇಳ್ತಾಯಿದ್ರು. ಸೊ ಸಿಂಪಲ್ಲಾಗಿ ಏನೂ ಜಾಸ್ತಿ ಮಸಾಲೆ ಐಟಮ್ ಹಾಕ್ತೀರಾ, ಸಿಂಪಲ್ಲಾಗಿ ಮಾಡಿದ್ರು ತುಂಬ ಚೆನ್ನಾಗಾಗುತ್ತೆ. ಅಂದರೆ ಬೇಗ ಅರ್ಜೆಂಟಲ್ಲಿ ಮಾಡಿದಾಗಲೇ ತುಂಬ ಟೇಸ್ಟಿ ಆಗುತ್ತೆ. ಒಂದೊಂದು ಸತಿ ಟೈಮ್ ಇದ್ದು ಎಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರೂ ಅಷ್ಟು ರುಚಿಯಾಗಲ್ಲ, ಒಂದ್ಸತಿ ಚೆನ್ನಾಗಾಗುತ್ತೆ. ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಹಾಗಾಗಿ ಆಲ್ರೆಡಿ ರೆಡಿ ಆಗಿದ್ದೀನಿ. ಸೊ ಎಲ್ಲ ನನ್ನ ವ್ಲಾಗ್ಸ್ಗಳನ್ನ ಎಲ್ಲರೂ ವಿಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ನೋಡಿ. ಮಿನಿ ವ್ಲಾಗ್ಸು ಬರ್ತಾಯಿದೆ, ಅದನ್ನು ನೋಡಿ. ಶಾರ್ಟ್ಸ್ ಬರ್ತಾಯಿದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.